ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಅಮಾವಾಸ್ಯೆ ದಿನ ಮನೆಗೆ ಏನೋ ಒಂದು ಸರಿ ಇಲ್ಲ ಅಂತ ಅನಿಸ್ತಾ ಇದೆಯಾ? ಮತ್ತೆ ಎಲ್ಲವೂ ಇದ್ದರೂ ಕೂಡ ಶಾಂತಿ ಇಲ್ಲ ಅಂತ ಅನಿಸ್ತಾ ಇದೆಯಾ? ಅಮಾವಾಸ್ಯೆ ದಿನ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ತುಂಬಾ ಬೇಗ ಹೆಚ್ಚಾಗ್ತಾ ಇದೆಯಾ? ಆದರೆ ಈ ಒಂದು ಸಣ್ಣ ಕ್ರಮ ಮಾಡೋದ್ರಿಂದ ಅಮಾವಾಸ್ಯೆಯ ದಿನ ಸಂಪೂರ್ಣವಾಗಿ ನಿಮ್ಮ ನೆಗೆಟಿವ್ ಎನರ್ಜಿ, ನಿಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ ಎಲ್ಲ ನಿವಾರಣೆ ಆಗುತ್ತೆ. ಹಾಗಾದ್ರೆ ಬನ್ನಿ ನೋಡೋಣ ಆ ಒಂದು ಕ್ರಮ ಯಾವುದಂದ್ರೆ, ಅಮಾವಾಸ್ಯೆ ದಿನ ಮನೆ ಕತ್ತಲಾಗಿ ಇರಬಾರದು. ಸಂಜೆ ಆಗ್ತಿದ್ದಂತೆ ಒಂದು ದೀಪ ಹಚ್ಚಿ ಮನೆ ಬಾಗಿಲು ಮತ್ತು ಕಿಟಕಿಗಳನ್ನ ಸ್ವಲ್ಪ ಸಮಯ ತೆರೆದು ಇಡಬೇಕಾಗುತ್ತೆ. ಹೊಸ ಗಾಳಿ ಒಳಗೆ ಬರಬೇಕು. ಈ ದಿನ ಉಪ್ಪು ನೀರಿನಿಂದ ನೆಲ ಒರೆಸಿದರೆ ಮಾತ್ರ ಮನೆ ಸ್ವಚ್ಛವಾಗುತ್ತೆ. ಬಹಳ ಜನ ಈ ದಿನ ಗಮನ ಕೊಡೋದಿಲ್ಲ, ಮನೆ ಮುಚ್ಚಿದ ಹಾಗೆ ಇಡ್ತಾರೆ. ಆದ್ದರಿಂದ ಮನೆಯೊಳಗೆ ಭಾರವಾಗಿರುವಂತ ವಾತಾವರಣ ಹೆಚ್ಚಾಗುತ್ತದೆ. ಇನ್ನು ಈ ದಿನ ನೀವು ಮಾಡಬೇಕಾದಂತ ಒಂದು ವಿಚಾರ ಏನಂದ್ರೆ, ಕ್ರಮ ಏನಂದ್ರೆ, ದೇವರ ಮನೆಯಲ್ಲಿ ಒಂದು ದೀಪ ಹಚ್ಚಿ ಮನೆಗೆ ಬೆಳಕು ಮತ್ತು ಗಾಳಿ ಬರಲು ಬಿಡಿ. ಇಷ್ಟೇ ಸಾಕು. ಈ ಒಂದು ಅಮಾವಾಸ್ಯೆ ದಿನ ಮಾಡೋದ್ರಿಂದ ಎಲ್ಲವೂ ನೆಗೆಟಿವ್ ಎನರ್ಜಿ ಮಾಯವಾಗುತ್ತೆ. ಅಮಾವಾಸ್ಯೆ ದಿನ ಸಣ್ಣ ಕ್ರಮಗಳಿಗೂ ದೊಡ್ಡ ಮಹತ್ವ ಇದೆ. ಸರಿಯಾಗಿ ಮಾಡಿದರೆ ಮನೆಗೆ ಶಾಂತಿ ಉಳಿಯುತ್ತೆ. ಗಮನ ಕೊಟ್ಟರೆ ಬದಲಾವಣೆ ಸ್ಪಷ್ಟವಾಗುತ್ತೆ. ಇನ್ನು ವೀಕ್ಷಕರೇ, ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ, ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಈ ಕೂಡಲೇ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.